ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ರಂಜಾನ್ ಹಬ್ಬದ ಪ್ರಯುಕ್ತ ಮಳವಳ್ಳಿಯಲ್ಲಿ ಇಫ್ತಿಯಾರ್ ಕೂಟ. ಮಳವಳ್ಳಿ ಪಟ್ಟಣದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರು ಪೇಟೆಯ ಮಸೀದಿ ಆವರಣದಲ್ಲಿ ಇಫ್ತಿಯಾರ್ ಕೂಟವನ್ನು ಆಯೋಜಿಸಿದರು. ಸಾಮೂಹಿಕ ಪ್ರಾರ್ಥನೆಯ ಬಳಿಕ ಮಸೀದಿ ಆವರಣದ ಮುಂಭಾಗದಲ್ಲಿ ಎಲ್ಲರಿಗೂ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಸ್ಲಿಂ ಮುಖಂಡ ಅಜೀಂ ಪಾಷಾ ಮಾತನಾಡಿ, ರಂಜಾನ್ ಉಪವಾಸದ ಪ್ರಯುಕ್ತ ಶಾಸಕ ನರೇಂದ್ರ ಸ್ವಾಮಿ ಅವರು ಮಳವಳ್ಳಿ ಪಟ್ಟಣದ ಕೋಟೆ ಈದ್ಗಾ ಮಹಲ್ಲಾ ಹಾಗೂ ಪೇಟೆ ಮುಂಭಾಗದ ಮುಸ್ಲಿಂ ಬಾಂಧವರಿಗೆ ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಅವರಿಗೆ ಸಚಿವ ಸ್ಥಾನ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದಿದ್ದಾರೆ. ಪೂರ್ತಿ ಎಷ್ಟು ಜನ ಇದ್ದಾವೆ ಎಲ್ಲರಿಗೂ ಒಂದು ನಮ್ಮ PM ನರೇಂದ್ರ ಸ್ವಾಮಿ ಅವರು ಆದೇಶ ಕೊಟ್ಟಿದ್ರು, ಇವತ್ತು ಒಂದು ಊಟ ಕೊಡಬೇಕು ಮಾಡ್ತಾ ಇದ್ರು. ಅದರಿಂದ ಇವತ್ತು ನಾವೆಲ್ಲ ಸೇರಿ ಮುಸ್ಲಿಂ ಜನಾಂಗ ಕೋಟೆಯವರು, ಈದ್ಗಾ ಮೌಲದವರು ಹಾಗೂ ಪೇಟೆಯವರೆಲ್ಲ ಸೇರಿ 3 ಜನ ಸೇರಿ ಎಲ್ಲ ಇವತ್ತು ಒಂದು ಊಟ ವ್ಯವಸ್ಥೆ ಮಾಡಿಸ್ಕೊಟ್ರು ನಮ್ಮ ಸಾಹೇಬರು. ಅದಕ್ಕೆ ಒಂದು ಊಟ ಮಾಡ್ತಾ ಇದ್ದೀವಿ. ಏನಾಗಲಿ ಒಂದು ಊಟ ಒಳ್ಳೆ ಊಟ ಕೊಡಿಸ್ಬೇಕಂತ ಯೋಚನೆ ಮಾಡಬೇಕು. ಅವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ. ಆಮೇಲೆ ಅವ್ರಿಗೆ ಅಭಿನಂದನೆ ತಿಳಿಸ್ತೀವಿ. ಆಮೇಲೆ ನಾವೆಲ್ಲ ಸೇರಿ ಮುಸ್ಲಿಂ ಬಾಂಧವರು ಅವ್ರು ಪ್ರಾರ್ಥನೆ ಮಾಡಿ ಮುಂದಿನ ದಿನದಲ್ಲಿ ಅವರು ಸಚಿವರಾಗಲಿ ಅವ್ರು ಇನ್ನೂ ಅಭಿವೃದ್ಧಿ ಕೆಲಸಗಳು ಮಾಡಲಿ ಅಂತ ನಾವು ದೇವರ ಕೇಳ್ಕೊತೀವಿ. ಊಟ ಉಪವಾಸ. ಈ ಸಂದರ್ಭದಲ್ಲಿ ಅಜೀಂ ಪಾಷಾ, ಮಾಜಿ ಪುರಸಭಾ ಅಧ್ಯಕ್ಷ ಅಯೂಬ್ ಪಾಷಾ, ಅಕ್ಬರ್ ಪಾಷಾ, ನೂರುಲ್ಲಾ ಮುನೀರ್ ಪಾಷಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಾಡಿ ಅಂತ ಹೇಳ್ಬಿಟ್ಟು ಆದೇಶ ಕೊಟ್ಟಿದ್ರು. ಆ ಆದೇಶ ಮೂಲಕ ನಾವು ಎಲ್ಲರಿಗೂ ಸೇರಿಸಿ ಒಂದು ಊಟ ಮಾಡ್ತಾ ಇದ್ದೀವಿ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.